ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರು. 19ನೇ ಆವೃತ್ತಿ IPL ಟಾಟಾದವರು ನಡೆಸ್ತಾ ಇದ್ದಾರೆ. ಅದು ಕಾಣ್ತದೆ ಈ ಸಲ. ಈ IPL ಬದಲಾಗಿ ಏನು ಮಾತಾಡಬೇಕು? ಒಂದಂತೂ ನಿಜ, ಕ್ರಿಕೆಟ್ಗೆ ಕಾಯಕಲ್ಪ ಆಗ್ಯದ. ಈ 19 ವರ್ಷಗಳಲ್ಲೇ ಎಷ್ಟೆಷ್ಟೋ ಟೀಮ್ಗಳು, ಎಷ್ಟೆಷ್ಟೋ ಜನ ವಿದೇಶದಿಂದ ಬಂದವರು, ಇಲ್ಲವರು, ಬಾಜು ದೇಶದವರು ಏನು ಬಂದು ಆಡಿದರು, ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು. ಜೊತೆಗೆ ಖುಷಿನೂ ಕೊಟ್ಟರು ಮಧ್ಯಮ ವರ್ಗದ ಈ ಕ್ರಿಕೆಟ್ ಪ್ರಿಯರಿಗೆ. ಇಡೀ ದೇಶಕ್ಕೆ ಪ್ರೀತಿ ಕೊಟ್ಟರು ಅಂತ ನುಗ್ಗಿದ್ರು, ಪ್ರಿಯ ಆಗೈತೆ ನುಗ್ಗಿದ್ಲು ಕೇವಲ ಕೆಲವು ಜನ ಮಧ್ಯಮ ವರ್ಗದವರು. ವಿಶೇಷ ಕ್ರಿಕೆಟ್ ಮೇಲೆ ಪ್ರೀತಿದಂಥ ನಗರೀಕರಣದ ಜನಕ್ಕೆ ಖುಷಿ ಕೊಟ್ಟದ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇವತ್ತು ವಿಶ್ವಮಟ್ಟದ ಈ ನಮ್ಮ ಕ್ರಿಕೆಟರ್ಗಳು, ಆಟಗಾರರು ಬರ್ತಾಯಿದ್ದು ಖುಷಿ ವಿಷಯ. ಇದನ್ನು ನಾವು ಎಷ್ಟು ಹೊಳೆದ್ರು ಕಡಿಮೆ, ಪ್ರೈಸ್ ಮಾಡಿದ್ರು ಕಡಿಮೆ. ಯಾಕಪ್ಪ ಅಂತಂದ್ರೆ ಈ ಆಟ ಒಂದಿಷ್ಟು ಜನರಿಗೆ ಅದು ಖುಷಿ ಕೊಡ್ತದೆ ಅಷ್ಟಲ್ಲ, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ಲಿಕ್ಕತ್ತದ. ಆದ್ರೆ ಈ ಆಟದಿಂದ ಇಡೀ ದೇಶ ಉದ್ಧಾರ ಆಗ್ತದೆ, ಮತ್ತೇನಾಗ್ತದೆ ಅದು ಬೇರೆ ಮಾತು. ಆದರೆ ಈ ಆಟ ಎಷ್ಟರ ಮಟ್ಟಿಗೆ ಬೇಕಾಗಿದೆ ಈ ದೇಶಕ್ಕೆ ಅನ್ನೂ ಸಹಿತ ವಿಚಾರ ಮಾಡುವಂಥ ಸ್ಥಿತಿ ಇವತ್ತು ಬಂದದ. ಬೇಕು, ಮನುಷ್ಯನಿಗೆ ಆಟ ಬೇಕು ಇಲ್ಲಂತಲ್ಲ. ಆದರೆ ಈ ಆಟದಿಂದ ಏನು ಆಗಿದಾವ ಅನ್ನುವಂಥದ್ದು ಅತ್ಯಂತ ನೋವಿನಿಂದ ಹೇಳಬೇಕಾಗ್ಯದ. ಈ ಆಟದ ಬೆಟ್ಟಿಂಗ್ ಜೋರದ ಈ ದೇಶದೊಳಗೆ. ಬೆಟ್ಟಿಂಗ್ ಒಂದು ಜೂಸ್ ಆಡುವಂಥ ಪ್ರವೃತ್ತಿ. ಇಷ್ಟು ಬಾಲ್ ಇಷ್ಟು ನೋಡಿತಾನೆ, ಮತ್ತೇನೋ ಮಾಡ್ತಾನೆ, ಇಲ್ಲಿ ಔಟ್ ಆಗ್ತದೆ, ಎಲ್ಲದಕ್ಕೂ ಜೂಸ್. ಹೀಗಾಗಿ ಈ ಮಧ್ಯಮ ಮೇಲ್ಮಧ್ಯಮ ವರ್ಗದ ವಿದ್ಯಾರ್ಥಿಗಳು, ಕ್ರಿಕೆಟ್ ಪ್ರಿಯ ವಿದ್ಯಾರ್ಥಿಗಳು ಇವತ್ತು ಇದನ್ನು ಒಂದು ಉದ್ಯೋಗ ಮಾಡ್ಕೊಂಡು ಹೊರಟಂಥ ಒಂದು ಹೊಸ ಒಂದು ತಲುವಿನ ಕೆಲಸ ಈ ದೇಶದಲ್ಲಿ ಉತ್ಪನ್ನ ಆಗಿದೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳನ್ನು ಕೊಡ್ಬೋದು ನಾವು. ಮತ್ತು ಅದೇ ಕಾಲಕ್ಕೆ ಈ ಒಂದು ಜೂಸ್ಕೋರ್ತನದಿಂದ, ಬೆಟ್ಟಿಂಗ್ ತನದಿಂದ ಕೆಲವು ಬುಕ್ಕಿಗಳು ಮತ್ತೇನು ಇದ್ರ ಮೇಲೆ ಸಾಕಷ್ಟು ಗಳಿಸಿ ಈ ಸಮಾಜದಲ್ಲಿ ತಮಗೆ ಬೇಕಾದಂಥ ದುಷ್ಟ ವ್ಯವಸ್ಥೆ ಸಹಿತ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳಬೇಕಾಗಿದೆ. ಹೌದು, ನಮಗೆ ಕ್ರಿಕೆಟ್ ಬೇಕು, ಆಟ ಬೇಕು, ಬೆಳವಣಿಗೆ ಬೇಕು, ಎಲ್ಲ ಬೇಕು. ಅದ್ರ ಜೊತೆಗೆ ಕೆಟ್ಟತನಗಳು ಬೆಳೀತಾ ಇದ್ದಾವೆ. ಯಾರು ಫೇಲ್ಯೂರ್ ಆಗ್ತಾರೆ ಕ್ರಿಕೆಟ್ನಲ್ಲೇ, ಮತ್ತೇನೋ ಆಗ್ತಾರೆ, ಅವರು ಎಂಥ ಬೆಟ್ಟಿಂಗಿಗೂ ಮತ್ತದಕ್ಕೂ ಬೆನ್ನತ್ತೆ ಅದು ತಮ್ಮ ವಯಸ್ಸನ್ನು ಕಳ್ಕೊಳ್ತಾ ಇದ್ದಾರೆ, ಜೂಜು ಕೋರ್ತನಕ್ಕೆ ಬೀಳ್ತಾ ಇದ್ದಾರೆ. ಇದು ಸಹಿತ ಅಷ್ಟೇ ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗಿದೆ. ಆದರೂ ಈ ಆಟದಿಂದಾಗೆ, ಈ ಒಂದು IPLದಿಂದಾಗೆ, ಇಂಡಿಯನ್ ಪ್ರೀಮಿಯರ್ ಲೀಗ್ದಿಂದಾಗೆ ಕ್ರಿಕೆಟ್ ಬೆಳವಣಿಗೆ ಆಗ್ತದೆ. ಕ್ರಿಕೆಟರ್ಗಳಿಗೂ ಕೆಲವೊಮ್ಮೆ ಬಡ ಕುಟುಂಬದಿಂದ ಬಂದಂಥ ಮಕ್ಕಳು ಹೆಲ್ಪ್ ಆಗಿದೆ, ಇಲ್ಲ ಅಂತಲ್ಲ. ಮತ್ತು ಇನ್ನೊಂದು ಭಾಳ ಮುಖ್ಯ ಇದ್ದೆ ನಿಮಗೆ ಆರಂಭದಲ್ಲಿನ, ಈ ಒಂದು IPLನಿಂದಾಗೆ ಇವತ್ತು ನಾವು ವರ್ಲ್ಡ್ ಕಪ್ಪನ್ನು ಬೆಂದಲ್ಲಿ ಗೆಲ್ಲುವಂಥದ್ದು ಸಾಧ್ಯ ಆಗ್ಯದ. ಇದೆಲ್ಲರೂ ಮೆಚ್ಚುವಂಥದ್ದಿದ್ದಾರೆ. ಯಾಕಂದ್ರೆ ಮನುಷ್ಯಗೆ ಆಟ ಬೇಕೇ ಇಲ್ಲ ಅಂತಲ್ಲ, ಆದರೆ ಎಲ್ಲಿವರೆಗೆ ಇರಬೇಕು, ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದು ಸಹಿತ ಅಷ್ಟು ಮುಖ್ಯದ ಇಲ್ಲ. ಆ ಎಲ್ಲ ದೃಷ್ಟಿಯಲ್ಲಿ ಅಭ್ಯಾಸ ಮಾಡಿದಾಗ ಇದು ಒಂದು ಸಮಾಜಕ್ಕೆ ಮಾದರಿಯಾಗಿ ಸಮಾಜವನ್ನು ಎತ್ತಿ ನಿಲ್ಲಿಸುವಲ್ಲಿ ಸಹಕಾರಿ ಆದರೆ ಭಾಳ ಉತ್ತಮ. ಅದರ ಪ್ರಮಾಣ ಭಾಳ ಕಡಿಮೆ. ಮತ್ತು ಇದ್ರ ಜೊತೆಗೆ ಈಗಾಗಲೇ ಹಿಂದಿನ ಒಂದು ನಮ್ಮ IPL ಗೆದ್ದಂಥ ಸಂದರ್ಭದಲ್ಲೇ RCB ಯಾವ ರೀತಿಯಾಗಿ ಇಲ್ಲಿ ಒಂದು ಬೆಂಗಳೂರಿಗೆ ಬಂದಾಗ ಏನಾಯಿತು, ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲೇ ಎಷ್ಟು 11 ಜನ ಜೀವ ಸಹಿತ ಹೋಯ್ತು ಅನ್ನೋ ಸಹಿತ ನಾವು ಈ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕಾಗಿದೆ ಅಂತ. ಆಟಗಾರರ ಮೇಲೆ ಪ್ರೀತಿಯಿಂದಾಗಿ ಮತ್ತೇನೋ ಕಾರಣಕ್ಕಾಗಿ ಒಂದು ಮಾಸ್ ಹಿಪ್ನೋಟಿಸಮ್ ಆಗಿರ್ತದಪ್ಪ ಅಂತಂದ್ರೆ ಅದು ಏನು ಅನ್ನೋದಕ್ಕೆ ಲಾಸ್ಟ್ ಟೈಮ್ ಆದಂಥ ಒಂದು ದೊಡ್ಡ ದುರಂತನೂ ಸಾಕ್ಷಿ ಆಗಿದೆ. ಅದಿರಲಿ, ಈಗ ನಾವು ಹೇಳಬೇಕಾಗಿದ್ದು ಮುಖ್ಯವಾಗಿ ನಮ್ಮಲ್ಲಿ ಆಟಗಾರ ಬೆಳೀಲಿ, ಆಟ ಬೆಳೀಲಿ, ಎಲ್ಲ ಬೆಳೀಲಿ. ಜೊತೆಗೆ ಅದರಿಂದ ಬರುತ್ತಿರುವಂಥ ಕೆಟ್ಟ ಪರಿಣಾಮಗಳು ದೂರ ಆಗುವಂಥ ವ್ಯವಸ್ಥೆನ ಸರ್ಕಾರ ಮಾಡಬೇಕಾಗ್ತದೆ. ಸರ್ಕಾರ ಜವಾಬ್ದಾರಿ ಅದು. ಆಟ ಬೆಳೆಸಲಿಲ್ಲ ಅಂತಲ್ಲ, ಆದರೆ ಆಟದ ಜೊತೆಗಿಂತ ಕೆಲವೊಂದು ದುಶ್ಚಟಗಳನ್ನು ಬೆಳೆಸುವಂಥದ್ದು, ಜೂಜುಗೋರ್ತನ ನಿಲ್ಲಿಸುವಂಥ ಕೆಲಸಗಳು ಆಗಬೇಕಾಗಿದೆ. ಇಡೀ ದೇಶದ ಜೂಜುಗೋರ್ತನ, ಸರಾಯಿ ಕುಡಿಯುತನ, ಮತ್ತೇನೋ ನಶಾ ಮತ್ತು ಪದಾರ್ಥಗಳು ಸೇವಿಸುವಂಥದ್ದು, ಅಫೀಮು ಗಾಂಜಾ ಅಂತ ವ್ಯವಹಾರ ನಡೆಯುವಂಥದ್ದು ಇವೆಲ್ಲವೂ ಇವತ್ತು ನಿರ್ಬಂಧ ಬಂದ್ ಆಗಬೇಕಾಗಿದೆ. ಇವು ಆಯ್ತಂದ್ರೆ ಈ ದೇಶ ಕಟ್ಟುವಲ್ಲಿ ಒಳ್ಳೆಯ ಉಪಯೋಗ ಆಗ್ತದೆ ಅನ್ನೋದು ಭಾಳಷ್ಟು ಜನ ತಜ್ಞರ ಅಭಿಪ್ರಾಯ ಆಗಿದೆ. ಯಾಕಂದ್ರೆ ಕ್ರಿಕೆಟ್ನಿಂದ ಭಾಳಷ್ಟು ಮಕ್ಕಳು ನಾವು ಕೇವಲ ಯಾರು ನೋಡ್ತೀವಿ ಅಂದ್ರೆ ಗೆದ್ದಂಥ ಮಕ್ಕಳ ಭವಿಷ್ಯ ನೋಡ್ತಾ ಇರ್ತೀವಿ. ಹೋದಂಥ ಅದರಿಗೆ ಒದ್ದಾಡಿ ಹೋದಂಥ ತಮ್ಮ ಲೈಫ್ ಕಳ್ಕೊಳ್ಳೋಂಥ ಎಷ್ಟೋ ಜನ, ಸಾವಿರಾರು ಜನ ಹುಡುಗರಿದ್ದಾರೆ. ಅವ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ
ಇದು ಆಕರ್ಷಣೆ ಆ ರೀತಿ ಅದ. IPL ಆಕರ್ಷಣೆ ಅದೇ ರೀತಿ ಅದ, 2020 ಆಕರ್ಷಣೆ ಅದೇ ರೀತಿ ಅದ. ಆಕರ್ಷಣೆಗೆ ಸಿಕ್ಕಂಥ ಈ ಒಂದು ಪ್ರವಾಹಕ್ಕೆ ಸಿಕ್ಕಂಥ ಅನೇಕ ಯುವಕರು ಯುವತಿಯರು ತಮ್ಮ ಬದುಕನ್ನು ಸಹಿತ ಹಾಳು ಮಾಡಿಕೊಂಡಿದ್ದು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ಯದ ಒಟ್ಟಿನಲ್ಲಿ. ಯಾಕಂದರೆ ಕೇವಲ ಬರೋ ಹೊಗಳೋದಷ್ಟೇ ಅಲ್ಲ, ಆ ಆಡದ ಏನು ಆಗ್ಲಿಕ್ಕತ್ತಿದೆ ಅನ್ನುವಂಥದ್ದು. ಇದರಿಂದ ಹುಟ್ಟಿದಂಥ ಅತ್ಯಂತ ವಿಷಕಾರಿ ಪದಾರ್ಥ ಯಾವುದಪ್ಪ ಅಂದ್ರೆ ಬೆಟ್ಟಿಂಗ್, ಜೂಜುಕೋರ್ತನ. ಅದನ್ನು ತಡೆಯುವಂಥ ಕೆಲಸವನ್ನು ಸರ್ಕಾರ ನಿಷ್ಠೂರವಾಗಿ ತೆಗೆದುಕೊಂಡ ಯುವಕರು ಜಾರಿ ಬೀಳದಂಗೆ ಅವರು ಕ್ರಿಕೆಟ್ ಆಟ ಆಡಲಿ, ಶಾರೀರಿಕವಾಗಿ ಗಟ್ಟಿತನ ಪಡ್ಕೊಳ್ಳಿ, ಅದರಿಂದ ಲಾಭನೂ ಮಾಡ್ಕೊಳ್ಳಿ. ಆದರೆ ಹೇಗಿರ್ಬೇಕಾದ್ರೆ ಲಾಭದು ಸಕಾರಾತ್ಮಕವಾಗಿರ್ಬೇಕಾಗಿದ್ದಂಥದ್ದು. ಅದೇನಿರಲಿ, ಈಗ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಗೆ ನೆನಪಿಸಿದ್ದೆಪ್ಪ ಅಂದ್ರೆ ಎಲ್ಲರೂ ಹೊಗಳುವಂಥವ್ರನ್ನ, ಆಟಗಾರನ ಬಗ್ಗೆ ಹೇಳೋದು, ಮತ್ತೇನೋ ಹೇಳೋದು, ಅವನ ಶಿಕ್ಷರ ಬಗ್ಗೆ ಹೇಳೋದು, ವಿಕೆಟ್ ತೊಗೊಳ್ಳೋ ಬಗ್ಗೆ ಹೇಳೋದು. ಅದರಲ್ಲೂ ನಮ್ಮ ಏನಪ್ಪ ವಿಶೇಷವಾಗಿ ಇವತ್ತಿನ ವಿರಾಟ್ ಕೊಹ್ಲಿಯ ಬಗ್ಗೆ ಎಲ್ಲರೂ ಪ್ರೀತಿ ವಿಶ್ವಾಸ ತೋರಿಸೋದು ನಾವು ಇಲ್ಲಂತಲ್ಲ. ನಮ್ಮ ಮಕ್ಕಳು ನಾವು ಪ್ರೀತಿ ಮಾಡಬೇಕು, ಮತ್ತಾರು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಟವನ್ನು ನಾವು ಪ್ರೀತಿ ಮಾಡೋಣ. ಆದರೆ ಆಟದಿಂದ ಆಗುವಂಥ ದುಷ್ಪರಿಣಾಮಗಳನ್ನು ಸಹಿತ ನಾವು ಎಚ್ಚರಿಕೆ ನೋಡಬೇಕಾಗಿತ್ತು. ಆ ಕೆಲಸದ ಮೇಲೆ ನಿಗಾ ಇಡಬೇಕಾಗಿತ್ತು ಸರ್ಕಾರ ಜೊತೆಗೆ ಅವ್ರ ತಂದೆ ತಾಯಿಗಳು ಭಾಳ ಮಹತ್ವದಿಂದ ಅವ್ರ ತಂದೆ ತಾಯಿಗಳು ಇನ್ನೊಬ್ಬರ ಮೇಲೆ ಹೇರುಗಿದ್ರು, ಮತ್ತೊಬ್ಬರ ಮೇಲೆ ಹೇರುಗಿದ್ರು. ಅವ್ರ ತಂದೆ ತಾಯಿಗಳು ತಮ್ಮ ಮಗ ಏನು ಮಾಡ್ತಾಯಿದ್ದಾರೆ, ನಮ್ಮ ಮಗಳು ಏನು ಮಾಡ್ತಾಯಿದ್ದಾರೆ, ಇದರ ಬಗ್ಗೆ ಸಹ ಗಮನ ಹರಿಸಬೇಕಾಗಿದೆ. ಹೌದು, ಕ್ರಿಕೆಟ್ ಬಗ್ಗೆ ಅವರ ಆಸಕ್ತಿ ಇದ್ದರೆ ಕ್ರಿಕೆಟ್ ಸಂಬಂಧಿಸಿದಂಗೆ ಮಾತ್ರ ಅವ್ರು ತಯಾರು ಮಾಡಲಿ, ಬೇಡ ಅಂತಲ್ಲ. ಅದಕ್ಕೆ ಏನೇನು ಸಾಧ್ಯ ಇದನ್ನು ಸಹಾಯ ಪಡ್ಕೊಳ್ಳಿ ಸರ್ಕಾರ ಕೊಟ್ಟರೆ ಭಾಳ ಈ ಒಂದು ಏನು ಆಟದ ಈ ಕೆಲವೊಂದು ಅದಲ್ಲ ಏನೋ BCCI ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ದಲಿತ ಒಂದು ಲೋಕಲ್ ಯಾವುದಾದ್ರೂ ಕಂಪ್ನಿಗಳಾಗಿರ್ಬೋದು, ಅವರು ನಿಮ್ಮ ಮಕ್ಕಳ ಆಟವನ್ನು ಬೆಳವಣಿಗೆಗೆ ಹೆಲ್ಪ್ ಮಾಡೋದ್ರಿಂದ ಮಾಡಲಿ. ಆದರೆ ಆ ಮಕ್ಕಳು ಅದಕ್ಕೆ ಬೆನ್ನತ್ತಿ ಮುಖ್ಯವಾಗಿ ಆಗಬೇಕಾಗಿದ್ದು ಇಲ್ಲಿ ಶಿಕ್ಷಣ ಎಲ್ಲರೂ ಸಿಗಬೇಕಾಗಿದೆ. ಮೊದಲ ಶಿಕ್ಷಣ ಅನ್ನುವಂಥ ಕಾಸ್ಟ್ಲಿ ಆಗಿದೆ, ನಿಮಗೆ ಗೊತ್ತದ. ಕೇವಲ ಮಧ್ಯಮ ವರ್ಗ ಬಂದು ಮೇಲ್ಮಧ್ಯಮ ವರ್ಗದವ್ರಿಗೆ ಮಾತ್ರ ಉತ್ತಮ ಶಿಕ್ಷಣ ಸಿಗುವಂಥ ಅಥವಾ ಮೇಲ್ವರ್ಗದವ್ರಿಗೆ ಸಿಗುವಂಥ ವ್ಯವಸ್ಥೆ ಇಲ್ಲದ. ಯಾಕಂದ್ರೆ ದುಡ್ಡು ಎಲ್ಲರೂ ಕೊಟ್ಟು ಕಿಡಿಯೋದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಬಡ ಮಕ್ಕಳಂತೆ ಸರ್ಕಾರ ಶಾಲೆಗಳಲ್ಲಿ ಕಲಿತು ಹೋಗುವಂಥದ್ದು ಬರ್ತದೆ. ಮುಖ್ಯವಾಗಿ ಇವತ್ತು ಪ್ರಭಾವಿ ಭಾಷೆ ಯಾವುದು ಅಂದರೆ ಇಂಗ್ಲೀಷ ಜೊತೆಗೆ ಮ್ಯಾಥ್ಸ ಯಾವ ಮಕ್ಕಳು ತಯಾರು ಮಾಡ್ಕೊಳ್ತಾರೋ ಅದರ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡ್ತಾರೋ ಮುಂದೆ ಹೋಗ್ತಾರೆ. ಉಳಿದ ಮಕ್ಕಳು ಪಾಪ ಇವತ್ತು ನಿರುದ್ಯೋಗಿಗಳಾಗಿ ಒದ್ದಾಡೋದ ಪ್ರಸಂಗ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇದು ನಿರುದ್ಯೋಗಗಳನ್ನು ಸಹಿತ ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡೋ ಕೇಂದ್ರಗಳು ಇದಾಗಿದೆ. ಯಾಕಂದ್ರೆ ಅಭ್ಯಾಸ ಮಾಡುವಂಥ ಸಮಯದಲ್ಲೇ ಈ ಗ್ರೇಡ್ ಬೆನ್ನು ಹತ್ತಪ್ಪ ಅಂದರೆ ಗ್ರೇಡ್ ಗೀಳು ಹತ್ತಂದ್ರೆ ಆ ವ್ಯಕ್ತಿತ್ವ ಹಾಳಾಗಿ ಹೋಗ್ತದೆ ಅನ್ನೋಂಥದ್ದು ನಾವು ಮೇಲ್ಮೇಲೆ ನೋಡ್ತಾ ಇದ್ದೀವಿ. ಹೀಗಾಗಿ ಏನೂ ಇರಲಿ, ಈ ಒಂದು RCB ಇವತ್ತು ಸಾಯಂಕಾಲ ಸ್ಟಾರ್ಟ್ ಆಗ್ತದೆ. RCB ವರ್ಸಸ್ ಈ ಒಂದು ಹೈದರಾಬಾದ್ ಸನ್ರೈಸರ್ಸ್ ಇವ್ರ ಮಧ್ಯದ ಇದರಲ್ಲಿ ಯಾರು ಗೆಲ್ತಾರ ಯಾರು ಸೋಲ್ತಾರ ಅದು ನಂತರದ ಈಗ ಆರಂಭ ಆಯಿತು. ಇದು ಮುಗಿಬೇಕಾದ್ರೆ ಹೋಗ್ತದೆ ದಿನಗಳು. ಅನೇಕ ಟೀಮ್ಗಳು ಕೂಡಿದಾವೆ, 10 ಟೀಮ್ಗಳು ಕೂಡಿದಾವೆ. ಅವೆಲ್ಲ ಮುಗಿದು ಒಬ್ಬೊಬ್ಬರು 3 ಮ್ಯಾಚ್ಗಳು ಆಡುವಂಥದ್ದು, 4 ಮ್ಯಾಚ್ಗಳು ಆಡುವಂಥದ್ದು ಎಲ್ಲ ಇರ್ತಾವೆ. ಅದ್ರಲ್ಲಿ ಗೆದ್ದು ದಾಟಿ ಬರೋದು, ನಂತರ ಲಾಸ್ಟಕ್ಕೆ ಗೆಲ್ಲುವಂಥದ್ದು ಇವೆಲ್ಲರೂ ನಡೆಯೋದ್ರಿಂದ ಒಂದಂತೆ ಲಾಭ ಆಗ್ತದೆ. ಇಷ್ಟೊಂದು ಸತ್ಯ. ಇವು ಯಾರು ನಡೆಸ್ತಾ ಇದ್ದಾರೆ ಅವ್ರ ಕಂಪ್ನಿಗಳು ಲಾಭ ಆಗ್ತದೆ, ಜೊತೆಗೆ ಸೆಲೆಕ್ಟ್ ಆದಂಥ ಆಟಗಾರರಿಗೂ ಒಳ್ಳೆಯದಾಗ್ತದೆ. ಅದು ಆಟಗಾರರು ಈ ಆಟವನ್ನು ಪ್ರೀತಿಸ್ಬೇಕು ವಿನಃ ಅದರ ಒಂದು ಯಶಸ್ಸು ಕಾಣದೇ ಹೋದ್ರೆ ದಾರಿ ತಪ್ಪುವಂಥ ಕೆಲಸಗಳು ಆಗಬಾರ್ದು ಅನ್ನೋ ಸಹಿತ ಅಷ್ಟೇ ಪ್ರಮುಖವಾದ ವಿಷಯದ ದಿನದಲ್ಲಿ. ಈಗ ರಾಯಲ್ ಚಾಲೆಂಜರ್ಸ್ ವರ್ಸಸ್ ಸನ್ರೈಸ್ ಮಧ್ಯದಲ್ಲೇ ಈ ಬೆಂಗಳೂರಿನಲ್ಲಿ ನಡೀತಾ ಇದೆ ಆಟ. ಈಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. 2 ತಂಡಗಳಲ್ಲಿ ಒಳ್ಳೊಳ್ಳೆ ಆಟಗಾರರಿದ್ದಾರೆ, ಅವ್ರು ಆಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲಿ RCB ಅವತ್ತಿಂದ ವಿರಾಟ್ ಕೊಹ್ಲಿ ಅವರು ಆಡುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದೇ ಕಾಲಕ್ಕೆ ಸನ್ರೈಸರ್ಸನ್ನು ಒಳ್ಳೆಯ ಟೀಮ್ ಅದ. ಅಲ್ಲಿ ಇಶಾನ್ ಕಿಶನ್ ಅಂತ ಹುಡುಗರು, ಅಭಿಷೇಕ್ ಶರ್ಮಾ ಅಂತೇಳಿ, ಒಂದು ಉಳಿದ ಬೇರೆ ದೇಶದಿಂದ ಬಂದಂಥ ಟ್ರಾವಿಸ್ ಹೆಡ್ ಅನ್ನೋಂಥವ್ರು, ಲಿಯಾಮ್ ಲಿಂಗ್ಸ್ಟೋನ್ ಅಂತೇಳಿ, ಹಿಂಗೆ ಅನೇಕ ಆಟಗಾರರು ಇಲ್ಲಿದ್ದಾರೆ. ಅದೇ ಕಾಲಕ್ಕೆ ಬೆಳಗಾವಿ RCBಯಿಂದ ವಿಶೇಷವಾಗಿ ರಜತ್ ಪಾಟೀದಾರ್ ಲಾಸ್ಟ್ ಟೈಮ್ ಗೆದ್ದಂಥ ಕ್ಯಾಪ್ಟನ್, ಅವ್ರ ಜೊತೆಗೆ ಫಿಲ್ ಸಾಲ್ಟ, ದೇವದತ್ ಪಡಿಕ್ಕಲ್ಲ, ಡೇವಿಡ್, ಜಿತೇಂದ್ರ ಶರ್ಮಾ ವಿಕೆಟ್ಗೆ ಬರೆದಿದ್ದಾರೆ. ಕೃಣಾಲ್ ಪಾಂಡೆ, ರೊಮೇರಿಯೋ, ಶೆಫರ್ಡ, ಭುವನೇಶ್ವರ್ ಕುಮಾರ, ಹೀಗೆ ಅನೇಕ ಒಂದು 11 ಮಂದಿ ಟೀಮ್ ಅದ. ಈ ಮಧ್ಯದಂತೆ ಆರಂಭ ಆಗುವಂಥದ್ದು ಇವತ್ತು ಸಾಯಂಕಾಲ 7 ಗಂಟೆಗೆ ನೋಡ್ರಿ. ಜೊತೆಗೆ ಆಟ ಆಗಿ ಸ್ವೀಕಾರ ಮಾಡೋಣ, ಮತ್ತೊಂದು ಮಾಡಲಿಕ್ಕೆ ಹೋಗೋಣ. ಇದೊಂದು ನಮ್ಮ ಸಜೆಷನ್. ನೀವು ಪಾಲಿಸ್ತಿರೋ ಗೊತ್ತಿಲ್ಲ, ಬಟ್ ಕ್ರಿಕೆಟ್ನಿಂದ ಒಳ್ಳೆಯದು ಆಗ್ಯದ. ಅನೇಕ ಮಕ್ಕಳಿಗೆ ಹೊಸ ಆಯಾಮ ಸಿಗಲಿಕ್ಕೆ ಕ್ರಿಕೆಟ್ ಕಲಿಯುವಂಥದ್ದು, ಅದ್ರ ಎಲ್ಲ ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದ್ದಾವೆ. ಜೊತೆಗೆ ಈ ಕ್ರಿಕೆಟ್ ನಂಬಿ ಕೆಲವೊಮ್ಮೆ ಅದರ ಯಶಸ್ಸು ಕಾಣುವಂಥ ವಿದ್ಯಾರ್ಥಿಗಳು ಹಾಳಾಗಿದ್ದು ಸಹ ಸಾಕಷ್ಟು ಇದ್ದಾವೆ ಅನ್ನೋದನ್ನು ಗಮನದಲ್ಲಿರಿಸ್ಕೊಂಡೆ ನಮಗೆ ಈ RCBಗಿಂತಲೂ ಅಥವಾ ಈ ಒಂದು ಏನಪ್ಪ ಅಂತಂದ್ರೆ ಅದೇ ಕಾಲಕ್ಕೆ ಸನ್ರೈಸ್ ತಂಡಗಳಿಗಿಂತಲೂ ಮುಖ್ಯವಾಗಿ ಆಗಬೇಕಾಗಿದ್ದೇನಪ್ಪ ಅಂದ್ರೆ ಪ್ರತಿ ವಿದ್ಯಾರ್ಥಿ ಕ್ರಿಕೆಟ್ ಪ್ರೀತಿ ಮಾಡಲಿ. ಆದರೆ ಅದರಿಂದ ಬರುತ್ತಿರುವಂಥ ಈ ರೋಗಗಳದಾವಲ್ಲ, ಬೆಟ್ಟಿಂಗ ಜೂಜಾಡುವಂಥ ವಿಷಯಗಳು ಇವಾಗ ತಲೆಯೊಳಗೆ ಏರದೇ ಇರಲಿ ಅನ್ನುವಂಥ ಮಾತನ್ನು ಇಲ್ಲಿ ನೆನಪಿಸ್ತಾ, ಏನೋ ಇರಲಿ
ಇದೊಂದು ಶ್ರೀಮಂತ ಆಟಗಾರರ ಅನ್ನೋಕ್ಕಿಂತಲೂ ಶ್ರೀಮಂತರ ಆಟ ಮತ್ತು ಉದ್ಯೋಗ ಹೆಚ್ಚಾಗಿರಾಗಿರ್ಬೋದು, ಉದ್ಯೋಗ ಇಲ್ಲದವ್ರಾಗಿರ್ಬೋದು ನೋಡುವಂಥ ಆಟ ಅನ್ನೋದು ಮಾತು ಹೇಳ್ತಾ, ದಿನ ಮುಂಜಾನೆ ಸಾಯಂಕಾಲ ತನಕ ದುಡ್ಡು ತಿನ್ನುವಂಥ ಜನಕ್ಕೆ ಇದೊಂದು ಗಗನ ಕುಸುಮ ಅನ್ನೋದು ಸಹಿತ ಅಷ್ಟ ಸತ್ಯದ. ಬಡ ಮಕ್ಕಳಿಗೆ ಅದು ಸಹಿತ ಇದು ಆಟ ದೂರದ ಕನಸು. ಯಾಕಂದ್ರೆ ಇಲ್ಲಿ ಪ್ಯಾಡ್ ಆಗಲಿ ಮತ್ತೊಂದಾಗಲಿ ಅದು ಆಟಿಕೆಗಳಾಗಿರ್ಬೋದು, ಬ್ಯಾಟ್ ಆಗಿರ್ಬೋದು, ಜೊತೆ ಬಾಲ್ ಆಗಿರ್ಬೋದು ಕೊಡಿಸುವಂಥ ಸ್ಥಿತಿ ಎಷ್ಟೋ ಜನಕ್ಕಿಲ್ಲ. ಸೋ ಮೆನಿ ಪೀಪಲ್ಸ್ ಹ್ಯಾವ್ ನೋ ವಾಟ್ ಯು ಕಾಲ್ ಆಲ್ಟರ್ನೇಟಿವ್ ದ ಅರೇಂಜ್ಮೆಂಟ್ಸ್ ಆಫ್ ದ ಗೇಮ್. ಹೀಗಾಗಿ ದಯವಿಟ್ಟು ಈ ಆಟಕ್ಕೆ ಬಲಿಯಾಗಲ್ಲ, ಇದು ಕಲಿತು ಮುಂದುವರಿರಿ. ಇಲ್ಲಪ್ಪ ಅಂತಂದ್ರೆ ಉದ್ಯೋಗ ಅಭ್ಯಾಸ ಕಡೆ ಲಕ್ಷ್ಯ ಹಾಕಿರೋಂಥ ಮಾತನ್ನು ಮತ್ತು ಸಲಹೆ ಕೊಡ್ತಾ, ಒಟ್ಟಿನಲ್ಲಿ RCB ಮತ್ತು ನಮ್ಮ ಇವತ್ತು ಸನ್ರೈಸ್ ಹೈದರಾಬಾದ್ ಮಧ್ಯೆ ನಡೀತಿರುತ್ತೆ, ಈ ಟೀಮ್ಗಳ ಮಧ್ಯೆ ನಡೀತಿರುತ್ತೆ ಕ್ರಿಕೆಟ್ ಆಗಿರಲಿ, ಬೆಟ್ಟಿಂಗ್ ಆಗದೇ ಇರಲಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ, ಒಟ್ಟಿನಲ್ಲಿ IPL ಸ್ಟಾರ್ಟ್ ಆಗ್ಯದ, ಒಳ್ಳೇದಾಗಲಿ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡಿ. 16 ನ್ಯೂಸ್ ಆಗ್ತದೆ ಸತ್ಯದ ಕೈಗಳಲ್ಲಿ ವಂದನೆಗಳು.